ನಮಸ್ಕಾರ, ಮೈತ್ರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೆಜ್ ಹಕ್ಕಾ ನೂಡಲ್ಸ್ ಮಾಡ್ತಾಯಿದ್ದೇನೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್, ಕ್ಯಾಪ್ಸಿಕಮ್. ಇಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ಸೋಯಾ ಸಾಸ್, ಟೊಮೊಟೊ ಸಾಸ್ ಹಾಗೂ ಚಿಲ್ಲಿ ಸಾಸ್ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಒಂದು ಕಡೆ ನೀರು ಕುದಿಯೋಕ್ಕೆ ಇಟ್ಕೊಳ್ಳೋಣ. ಒಂದು ಪ್ಯಾಕೆಟ್ ಹಕ್ಕಾ ನೂಡಲ್ಸ್ ತೊಗೊಂಡಿದ್ದೇನೆ. ಈ ನೀರು ಕುದಿದ ತಕ್ಷಣ ನೂಡಲ್ಸ್ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನೂ ಸೇರಿಸ್ಕೊಂಡಿರಬೇಕು. ಇದು ಆಗಿದೆ. ಈಗ ಇಷ್ಟು ಕಟ್ ಆಗಬೇಕು. ಈಗ ನಾನೊಂದು ಪಾತ್ರೆ ಇಟ್ಕೊಂಡು 2 ಸೌಟು ಎಣ್ಣೆ ಹಾಕೋತಾ ಇದ್ದೀನಿ. ನಂತರ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಸಿಡಿದ ನಂತರ ಒಂದು ಈರುಳ್ಳಿ, 3 ಮೆಣಸಿನ್ಕಾಯಿ ಹೆಚ್ಚಿರೋದನ್ನ ಹಾಕ್ಕೋತಾ ಇದ್ದೀನಿ. ಅದನ್ನು ಕೈ ಆಡಿಸ್ತಾ ಇರಬೇಕು. 2 ನಿಮಿಷ ಹುರ್ಕೋಬೇಕು. ಅದು ಸ್ವಲ್ಪ 1 ನಿಮಿಷ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈಗ ಹಾಕ್ಕೋತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆದಮೇಲೆ ಹೆಚ್ಚಿಟ್ಟಿರೋ ತರಕಾರಿಗಳನ್ನ ಒಂದೊಂದಾಗೆ ಹಾಕ್ತಾ ಹೋಗಬೇಕು. ಫಸ್ಟು ಬೀನ್ಸ್ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಬಾಡಿಸ್ಕೊಂಡು 1 ನಿಮಿಷದ ನಂತರ ಸ್ವಲ್ಪ ಬಾಡಿದ ಮೇಲೆ ಮತ್ತೆ ಆಲೂಗಡ್ಡೆ ಹಾಕೋತೀನಿ. ಈಗ ಬೀನ್ಸ್ ಕ್ರಂಚಿ ಆಗೋವರೆಗೂ ಒಂಚೂರು ಫ್ರೈ ಮಾಡ್ಕೋತಾ ಇರಬೇಕು. ಫ್ಲೇಮ್ ಹೈಯಲ್ಲೇ ಇರಲಿ. ಸ್ವಲ್ಪ ಅದು ಫ್ರೈ ಆಗ್ತಾ ಆದಮೇಲೆ ಆಲೂಗಡ್ಡೆ ಹಾಕೊಳ್ಳೋಣ. ಆಲೂಗಡ್ಡೆನೂ ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಮಾಡ್ತಾ 1 ನಿಮಿಷ ಆದಮೇಲೆ ಕ್ಯಾಪ್ಸಿಕಮ್ನ ಕ್ಯಾರೆಟ್ನ ಹಾಕ್ಕೊಳ್ಳೋಣ. ಕ್ಯಾರೆಟ್ನು 1-2 ನಿಮಿಷ ಹಸಿ ಇರೋದೆಲ್ಲ ಹೋಗಿ ಅದು ಕ್ರಂಚಿ ಆಗಿರಬೇಕು. ಅಲ್ಲಿ ತನಕ ಬಾಡಿಸ್ಕೊತಾ ಇರೋಣ. ಅದು ಸ್ವಲ್ಪ ಬಾಡಿದ ಮೇಲೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ. ಈಗ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಜೊತೆಗೆ ಒಂದು ಸ್ವಲ್ಪ ತರಕಾರಿಗೆ ಉಪ್ಪು ಹಿಡಿಬೇಕು. ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತರಕಾರಿ ಎಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಈಗ ತರಕಾರಿ ಎಲ್ಲ ಕ್ರಂಚಿ ಆಗಿದೆ. ಫ್ಲೇಮ್ ದೊಡ್ಡ ಉರಿಲೇ ಇರಲಿ. ಈಗ ಉಪ್ಪು ಚೆನ್ನಾಗಿ ಹಿಡಿಯೋವರೆಗೂ ಕೈ ಆಡೋಣ. ಅದಾದಮೇಲೆ 3 ಸ್ಪೂನು ಸೋಯಾ ಸಾಸ್ ಹಾಕೋಣ. ಅದನ್ನು ಕೈ ಆಡೋಣ. 1 ನಿಮಿಷ ಕೈ ಆಡಿ ಚಿಲ್ಲಿ ಸಾಸ್ ಹಾಕಬೇಕು. ನಂತರ ಮೂರು ಸ್ಪೂನ್ ಚಿಲ್ಲಿ ಸಾಸ್ ಹಾಕಬೇಕು. ಟೊಮೊಟೊ ಸಾಸ್ನ ಹಾಕ್ಕೊಳ್ಳೋಣ. ಟೊಮೊಟೊ ಸಾಸ್ನು 1 ನಿಮಿಷ ಕೈ ಆಡೋಣ. ಅದಾದ ನಂತರ ರೆಡ್ ಚಿಲ್ಲಿ ಸಾಸ್ನ ಸ್ವಲ್ಪ ಹಾಕ್ಕೋಬೇಕು. ಅದೊಂದು ವಿಡಿಯೋದಲ್ಲಿ ಮಿಸ್ ಆಗಿದೆ. ಅದನ್ನು ಹಾಕ್ಕೊಂಡು ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ನೂಡಲ್ಸ್ನ ಅದಕ್ಕೆ ಹಾಕೋಣ. ಆಮೇಲೆ 2 ಸ್ಪೂನಿಂದ ನೀಟಾಗಿ ಅದನ್ನು ಮಿಕ್ಸ್ ಆಗೋ ಥರ ಕೈ ಆಡೋಣ. 2 ಸೆಕೆಂಡ್ ಕೈ ಆಡಿದರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ನೂಡಲ್ಸ್ ರೆಡಿ ಆಗುತ್ತೆ.
ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ನಮ್ಮ ಹಕ್ಕ ನೂಡಲ್ಸ್ ರೆಡಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.